ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಂದ, ಯಾಕೆ ನಿದ್ದೆ ಬರ್ತಾ ಇಲ್ವಾ? ಯಾಕಂದ ಡಲ್ ಆಗಿದ್ಯಾ? ತಾತನ ಮನೆಗೆ ಬಂದಿದ್ಯಾ, ಖುಷಿಯಾಗಿರ್ಬೇಕು ತಾನೆ. ಯಾರಾದ್ರೂ ನಮ್ಮ ಪುಟಾಣಿಗೆ ಬೈದ್ರಾ? ಯಾಕೆ ಬಂಗಾರಿ, ಏನಾಯ್ತು? ಸಾರಥಿ, ಇನ್ಮೇಲೆ ನೀನು ಬಂಗಾರಿ ಅಂತ ಕರೆಯೋದು ಸ್ವಲ್ಪ ದಿನ ಮಾತ್ರ. ಯಾಕೆ ಪುಟಾಣಿ ಹೀಗೆ ಹೇಳ್ತಾ ಇದೆಯಾ? ಯಾಕೆಂದ್ರೆ ಇನ್ ಮುಂದೆ ನೀವು ನನ್ನ ಜೊತೆ ಇಲ್ಲಲ್ವಲ್ಲ, ಅದಕ್ಕೆ. ಯಾಕೆ ಪುಟಾಣಿ ಹಾಗೆ ಹೇಳ್ತಾ ಇದೆಯಾ? ನಾವ್ಯಾಕೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಿನ್ನ ಜೊತೆ ಇರೋದು? ಯಾಕೆ ಬಂಗಾರಿ ಹೀಗೆಲ್ಲ ಮಾತಾಡ್ತೀಯಾ? ನಿನ್ನನ್ನು ಬಿಟ್ಟು ನಮ್ಮ ಕೈಲಿ ಒಂದು ಕ್ಷಣನೂ ಇರೋದಕ್ಕಾಗಲ್ಲ, ಗೊತ್ತಾ? ಕಂದ, ಯಾಕೆ ಆ ರೀತಿ ಹೇಳಿದೆ? ಕಂದ, ಬಂಗಾರಿ, ಬಂಗಾರಿ ನಿಂತ್ಕೋ. ಏನ್ ಯಜಮಾನ್ರೆ ಹೀಗೆ ಹೇಳ್ತಿದ್ದಾಳೆ? ಹಾಯ್ ನನ್ನ ಗಂಡ ಮೋಹನ್, ಹೇಗಿದ್ದೀರಾ? ಈ ಬಡಪಾಯಿ ಗಂಡ ನಿನ್ಗೆ ಈಗ ನೆನಪಾದ್ನಾ? ಅಯ್ಯೋ ಇಲ್ಲ ಕಣ್ರಿ, ಬೆಳಗ್ಗೆಯಿಂದ ಹಬ್ಬ, ಆ ಕೆಲಸ ಈ ಕೆಲಸ ಅಂತ ಬರೀ ಓಡಾಟನೇ ಆಯ್ತು. ಈಗ ಸ್ವಲ್ಪ ಫ್ರೀ ಆದೆ. ಸಾರಿ ಕಣ್ರಿ. ಸರಿ ಬಿಡು, ಆ ಹಬ್ಬ ಎಲ್ಲ ಹೇಗಾಯ್ತು? ಜೋರಾಗಾಯ್ತಾ? ಸೂಪರ್ ಆಗಾಯ್ತು. ರಾಮು, ಈ ಸೀರೆಯಲ್ಲಿ ನೀನು ಹಣ್ಣು ಬಿಟ್ಟಿರೋ ಹಲಸಿನ ಮರದ ಥರ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ನೀವು ಅಷ್ಟೇ, ಗರಿ ಇಲ್ದಿರೋ ತೆಂಗಿನ ಮರದ ಥರ ಸ್ಲಿಮ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಊಟ ಮಾಡಿದ್ಯಾ ರಾಮು? ಈಗಷ್ಟೇ ಆಯ್ತು. ನೀವು ಊಟ ಮಾಡಿದ್ರಾ? ಈಗ ತಾನೇ ಆಫೀಸಿಂದ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ಈಗ ಊಟ ಮಾಡಬೇಕು. ಸರಿ ಸರಿ, ಹೊರಗಡೆ ಹೋಗಿ ಅದು ಇದು ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಸಾವಿತ್ರಮ್ಮನ್ಗೆ ಹೇಳ್ಬಿಟ್ಟು ಹೆಲ್ದಿ ಆಗಿರೋ ಫುಡ್ನ ತಿನ್ನಿ, ಸರಿನಾ? ಸರಿ ರಾಮು, ನೀನು ಬೇಗ ಬಂದ್ಬಿಡೆ. ಆಯಿತು, ನೀವು ಅಷ್ಟೇ ಬೇಗ ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಬೇಗ ಮನೆಗೆ ಹೋಗಿ. ಸರಿ, ನಾನು ಊಟ ಮಾಡ್ಕೊಂಡು ಬಂದು ಮಲ್ಗೋವಾಗ ಫೋನ್ ಮಾಡ್ಲಾ? ಯಾಕೆ? ಗುಡ್ ನೈಟ್ ಹೇಳೋಕೆ. ಸರಿ ಮಾಡಿ. ಬಾಯ್ ಬಾಯ್ ನನ್ನ ಗಂಡ ಮೋಹನ್. ಪುಟಾಣಿ, ಪುಟಾಣಿ, ನೀನು ಸಾರಥಿ ಹತ್ರ, ಪಾರು ಹತ್ರ ಇನ್ಮೇಲೆ ನೀವು ನಮ್ಮ ಜೊತೆ ಇರಲ್ವಲ್ಲ ಅಂತ ಹೇಳ್ತಿದ್ಯಲ್ಲ, ಯಾಕಮ್ಮ? ಈ ಅಜ್ಜಿ ಹತ್ರನೂ ಹೇಳಲ್ವಾ? ಹೇಳು ಕಂದ. ಮಮ್ಮಿ ನನ್ನ ದುಬೈ ಕರ್ಕೊಂಡೋಗ್ತಾಳಂತೆ. ಏನು ಹೇಳ್ತಿದೀಯ ಪುಟಾಣಿ? ಬಹುಶಃ ಅಮ್ಮ ಏನೋ ತಮಾಷೆಗೆ ಹೇಳ್ತಿದ್ದಾಳೆ ಅನ್ಸುತ್ತೆ. ಇಲ್ಲ ಅಜ್ಜಿ, ಸೀರಿಯಸ್ ಆಗಿ ಹೇಳಿದ್ಲು. ಇನ್ ಮುಂದೆ ನಾನು ಅರಸನ ಕೋಟೆಲಿ ಇಲ್ಲಕ್ಕಾಗಲ್ಲ, ಡ್ಯಾಡಿ ಹತ್ತ ಹೋಗ್ತೀವಿ ಅಂದ್ಲು. ಜನನಿ, ಜನನಿ,
ಹೇಳ್ತಿರೋದು ನಿಜನಾ ಜನನಿ? ಹೌದು ಅತ್ತೆ. ಇದೇನು ಮಗಳೇ, ಇದ್ದಕ್ಕಿದ್ದ ಹಾಗೆ ವಿದೇಶಕ್ಕೆ ಹೊರಡ್ತೀನಿ ಅಂತಿದ್ಯಾ? ಯಾರಿಗೂ ಒಂದು ಸಣ್ಣ ಸೂಚನೆನೂ ಕೊಡ್ಲಿಲ್ಲ? ದಿಢೀರಂತ ಹೋಗುವಂಥದ್ದು ಏನಾಗಿದೆ ನಿನಗೆ? ನಂಗೆ ಯಾಕೋ ಇಲ್ಲಿದ್ದು ಸಾಕು ಅಂತ ಅನಿಸ್ತಿದೆ ಅಪ್ಪ. ಸಾಕು ಅನ್ನಿಸ್ತಾ ಇದೆಯಾ? ಏನಮ್ಮ ನೀನು ಮಾತಾಡ್ತಿರೋದು? ಒಂದು ಕುಟುಂಬದ ಸೊಸೆಯಾಗಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ಯಲ್ಲಮ್ಮ. ನಿನ್ನ ಅತ್ತೆ ನಿನಗೆ ಎಂಥ ಒಂದು ಜವಾಬ್ದಾರಿ ವಹಿಸಿದ್ದಾರೆ. 2 ಸಂಸ್ಥೆಗಳ ನಿರ್ವಹಣೆ ನಿನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ. ನೀನು ಅದನ್ನೆಲ್ಲ ಹಾಕಿ ಬಿಟ್ಬಿಟ್ಟು ಇದ್ದಕ್ಕಿದ್ದಾಗೆ ನಂಗೆ ಸಾಕಾಯ್ತು ದುಬೈಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರು ನಿಮ್ಮ ಮೇಲಿಟ್ಟಿರೋ ಪ್ರೀತಿ ನಂಬಿಕೆಗೆ ಬೆಲೆನೇ ಇಲ್ವಾ ಮಗಳೇ? ಯಾಕಮ್ಮ ಜನನಿ ಈ ನಿರ್ಧಾರ ತಗೊಂಡಿದೀಯಾ? ಅಂಥದ್ದೇನಾಯ್ತು? ನನಗನ್ನಿಸ್ತಾ ಇದೆ ಉದ್ದೇಶಪೂರ್ವಕವಾಗಿ ನೀನು ಹೊರಡ್ತಾ ಇದೆಯಾ ಅಂತ. ಪಾರ್ವತಿ ನಡು ರಸ್ತೆಯಲ್ಲಿ ನಿನ್ನ ಮೇಲೆ ಕೈ ಮಾಡಕ್ ಬಂದ್ಲು ಅನ್ನೋ ಕಾರಣಕ್ಕೋಸ್ಕರ ತಾನೇ ನೀನು ವಿದೇಶಕ್ಕೆ ಹೋಗ್ಬೇಕು ಅನ್ನೋ ತೀರ್ಮಾನ ತಗೊಂಡಿರೋದು. ಇಲ್ಲ ಅಪ್ಪ. ಮತ್ತೆ ಯಾವ ಕಾರಣಕ್ಕಮ್ಮ ದಿಢೀರಂತ ಇಂಥ ತೀರ್ಮಾನ ತಗೊಂಡಿದ್ಯಾ ನೀನು? ಇನ್ನು ನೀವೆಲ್ಲರ ಮುಂದೆ ಮುಚ್ಚುಮರೆ ಬೇಡ. ನಾನು ನನ್ನ ಮಗಳನ್ನ ಕರ್ಕೊಂಡು ದುಬೈಗೆ ಹೋಗ್ತಿರೋದು ನಿಜ. ಆದರೆ ವಾಪಸ್ ಬರೋದಿಕ್ಕಲ್ಲ. ನಾವು ಅಲ್ಲೇ ಸೆಟ್ಲ್ ಆಗ್ತೀವಿ. ನನ್ನ ಗಂಡ ಎಲ್ಲಿರ್ತಾರೋ ನಾನು ನನ್ನ ಮಗಳು ಅಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.